ಇನ್ನು ರಾಯಚೂರು ಸ್ಟೋರಿ ನೋಡೋಣ. ಲಕ್ಷಕ್ಕೆ ಬೇಡಿಕೆ ಇಟ್ಟು ಫೋನ್ ಪೇ ಮುಖಾಂತರ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಿ ಪಿಡಿಒ ಒಬ್ರು ಲಾಕ್ ಆಗಿದ್ದಾರೆ. 2.5 ಲಕ್ಷ ಹಣಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಪಿಡಿಒ ಲೇಡಿ ಆಫೀಸರ್ ಲಾಕ್ ಆಗಿದ್ದಾರೆ ಲೋಕಬಲೆಗೆ. ಏನೋ ಖಾತಾ ಮಾಡ್ಕೊಡ್ಬೇಕಾಗಿತ್ತಂತೆ, ಅದಕ್ಕೆ ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಈ ಲೇಡಿ ಆಫೀಸರ್. 1.5 ಲಕ್ಷ ಆನ್ಲೈನ್ನಲ್ಲೇ ಇಸ್ಕೊಂಡಿದ್ದಾಳಂತೆ ಫೋನ್ ಪೇ ಲಕ್ಷ್ಮಿ. ಆನ್ಲೈನ್ನಲ್ಲೇ ಬೀಜನಗೇರ ಪಿಡಿಒ ಲಕ್ಷ್ಮೀಪತಿ ಅರೆಸ್ಟ್ ಆಗಿದೆ. ಭ್ರಷ್ಟ ಪಿಡಿಒ ಹೆಡೆಮುರಿ ಕಟ್ಟಿದ್ದಾರೆ. ಮಹಬೂಬ್ ದೂರು ಕಂಪ್ಲೇಂಟ್ ಕೊಟ್ಟಿದ್ದು. 2 ಎಕರೆ 6 ಗುಂಟೆ ಲೇಔಟ್ ದಂಧೆಗೆ ಪಿಡಿಒ ಬಿಲ್ಡಿಂಗ್ಗೆ ಅಪ್ರೂವ್ ಕೊಟ್ಟಿರೋದು, ಕೊಡೋದಕ್ಕೆ ಅಂತೇಳಿ ಲಂಚ ಇಸ್ಕೊಳ್ಳಕ್ಕೆ ಮುಂದಾಗಿರೋದು. ಲೋಕಾಯುಕ್ತ ಪೊಲೀಸರ ಕಾರ್ಯಾಚರಣೆಯಿಂದ ಅರೆಸ್ಟ್ ಆಗಿದ್ದಾರೆ. ರಾಯಚೂರು ಪೊಲೀಸರು ಅರೆಸ್ಟ್ ಮಾಡಿರೋದು ಈ ಭ್ರಷ್ಟ ದಂಪತಿಯನ್ನ. ಈಗ ತನಿಖೆ ಆಗ್ತಾ ಇದೆ. ಅಂದ್ರೆ ಲೇಡಿ ಆಫೀಸರ್ ಜೊತೆಗೆ ಅವರ ಯಜಮಾನರು ಸೇರ್ಕೊಂಡಿದ್ದಾರೆ ಅನ್ನುವಂಥ ದೂರು, ಆರೋಪ ಕೇಳಿ ಬರ್ತಾ ಇರೋದಿಲ್ಲ. ಈ ಆರೋಪದ ಮೇಲೇನೆ ತನಿಖೆ ಆಗ್ತಾ ಇದೆ. ಪಿಡಿಒ ಲಕ್ಷ್ಮಿ ಮತ್ತೆ ಅವರ ಪತಿ ಇಬ್ರು ಅರೆಸ್ಟ್ ಆಗಿದ್ದಾರೆ. 2.5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಅದರಲ್ಲಿ 1.5 ಲಕ್ಷ ಆನ್ಲೈನ್ ಮುಖಾಂತರ ಈಸ್ಕೊಂಡಿದ್ದಾರೆ. ಅಲ್ಲೇ ಆಯ್ತಲ್ಲ, ಅಲ್ಲೇ ಸಿಕ್ಕಾಕೊಂಡಂಗಾಯ್ತು. ಆನ್ಲೈನ್ ಟ್ರಾನ್ಸಾಕ್ಷನ್ನೇ ಪ್ರೂವ್ ಕೊಡುತ್ತಲ್ಲ, ಅಲ್ಲಿ ಪ್ರಾಥಮಿಕ ಹಂತದಲ್ಲೇ ಪ್ರೂವ್ ಆಗೋಯ್ತು. 1.5 ಲಕ್ಷ ಯಾಕೆ ಕಳಿಸಿದ್ರು? ಅವ್ರು ಕೇಳಿದ್ರು, ಲಂಚ ಕೇಳಿದ್ರು, ಕೊಟ್ಟರು, ಮುಗೀತಲ್ಲಿಗೆ. ಪ್ರಾಥಮಿಕ ಹಂತದಲ್ಲಿ ಅವ್ರು ಲಾಕ್. ಈಗ ಹೆಚ್ಚಿನ ತನಿಖೆಗೆ ಮುಂದಾಗಿದ್ದಾರೆ. ನೋಡ್ಬೇಕು ಏನಾಗುತ್ತೆ.